ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 2ನೇ ವಾರ, ಜನವರಿ 23, 2026, ಶುಕ್ರವಾರ. ಸಂತ ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 3ನೇ ಅಧ್ಯಾಯ 13ರಿಂದ 19ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ಬೆಟ್ಟವನ್ನೇರಿ ತಮಗೆ ಒಪ್ಪಿಗೆ ಆದವರನ್ನು ಕರೆದರು. ಅವರು ಹತ್ತಿರಕ್ಕೆ ಬಂದರು. ಯೇಸು 12 ಮಂದಿಯನ್ನು ಆಯ್ದುಕೊಂಡು ಪ್ರೇಷಿತರು ಎಂದು ಅವರಿಗೆ ಹೆಸರಿಟ್ಟರು. ನನ್ನ ಜೊತೆಯಲ್ಲಿ ಇರಲು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ, ಶುಭ ಸಂದೇಶವನ್ನು ಸಾರಲು ನಿಮ್ಮನ್ನು ಕಳುಹಿಸುತ್ತೇನೆ, ದೆವ್ವಗಳನ್ನು ಬಿಡಿಸುವ ಅಧಿಕಾರವನ್ನು ನಿಮಗೆ ಕೊಡುತ್ತೇನೆ ಎಂದು ಅವರಿಗೆ ಹೇಳಿದರು. ಹೀಗೆ ನೇಮಕಗೊಂಡ 12 ಮಂದಿ ಯಾರೆಂದರೆ, ಸಿಮೋನ, ಯೇಸು ಈತನಿಗೆ ಪೇತ್ರ ಎಂದು ಹೆಸರಿಟ್ಟರು, ಜೆಬೆದಾಯನ ಮಕ್ಕಳಾದ ಯಾಕೋಬ ಮತ್ತು ಅವನ ಸಹೋದರ ಯೋವಾನ. ಯೇಸು ಇವರಿಬ್ಬರಿಗೆ ಬೋವನೆರ್ಗೆಸ್ ಎಂದರೆ ಸಿಡಿಲ ಮರಿಗಳು ಎಂಬ ಹೆಸರನ್ನಿಟ್ಟರು. ಅಂದ್ರೆಯ, ಫಿಲಿಪ್ಪ, ಬರ್ತಲೋಮಯ, ಮತ್ತಾಯ, ತೋಮ, ಅಲ್ಫಯನ ಮಗ ಯಾಕೋಬ, ತದ್ದಾಯ, ದೇಶಾಭಿಮಾನಿಯಾದ ಸಿಮೋನ ಮತ್ತು ಮುಂದೆ ಗುರುದ್ರೋಹಿಯಾಗಲಿದ್ದ ಯೂದ ಇಸ್ಕಾರಿಯೋತ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ನಾವೆಷ್ಟೇ ದುರ್ಬಲರಾಗಿದ್ದರೂ ಯೇಸುವಿನ ಭರವಸೆಯ ಕೈಗಳು ನಮ್ಮನ್ನು ಮುನ್ನಡೆಸುತ್ತವೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಯೇಸು ತಾನು ಆಯ್ಕೆ ಮಾಡಿಕೊಂಡ ಕೆಲವರನ್ನು ಬೆಟ್ಟದ ಮೇಲಕ್ಕೆ ಕರೆದೊಯ್ದು 12 ಮಂದಿಯನ್ನು ಆಪ್ತ ಸಂಗಡಿಗರಾಗಿ ನೇಮಿಸಿಕೊಳ್ಳುತ್ತಾರೆ. ಅತ್ಯಂತ ಸಾಧಾರಣ ವ್ಯಕ್ತಿಗಳಾದ ಅವರು ಮಹತ್ಕಾರ್ಯಗಳನ್ನೆಸಗಲು ಯೇಸುವೆಂಬ ದಿವ್ಯ ಶಕ್ತಿಯಿಂದ ಪರಿಣಿತಿ ಹೊಂದುತ್ತಾರೆ. ಆದರೆ ಮೊದಲನೆಯ ವಾಚನದಲ್ಲಿ ಸೌಲನೆಂಬ ದುಷ್ಟ ಶಕ್ತಿಯಿಂದ 3,000 ಭಂಟರು ಆಯ್ಕೆಗೊಂಡು ಬೆಟ್ಟದ ಮೇಲೆ ಬಂಡೆಗಳ ನಡುವೆ ದಾವೀದನನ್ನು ಹುಡುಕಿ ಕೊಲ್ಲಲು ಹವಣಿಸುತ್ತಾರೆ. ಅಂದರೆ ನಾವು ಮಾನುಷಿಕ ಸಿದ್ಧಾಂತಗಳ ಮೊರೆ ಹೋಗದೆ ಯೇಸುವೆಂಬ ಪ್ರೀತಿ ಸೋದರತ್ವಗಳ ತತ್ವದ ಹರಿಕಾರರಾಗಬೇಕೆಂಬುದನ್ನು ಈ 2 ವಾಚನಗಳು ಸೂಚಿಸುತ್ತವೆ. ನಾವೆಷ್ಟೇ ದುರ್ಬಲರಾಗಿದ್ದರೂ ಯೇಸುವಿನ ಭರವಸೆಯ ಕೈಗಳು ನಮ್ಮನ್ನು ಮುನ್ನಡೆಸುತ್ತವೆ. ಸಂತರ ಸ್ಮರಣೆ. ಪ್ರಿಯರೇ, ಇಂದು ನಾವು ಸಂತ ಮೇರಿಯಾನೆ ಕೋಪ್ರವರ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಸಂತ ಮೇರಿಯಾನೆ ಪಶ್ಚಿಮ ಜರ್ಮನಿಯಲ್ಲಿ 1838ರಲ್ಲಿ ಹುಟ್ಟಿದರು. 1862ರಲ್ಲಿ ಅವರು ನ್ಯೂಯಾರ್ಕಿನ ಸಿರಾಕೂಸ್ನಲ್ಲಿ ಧಾರ್ಮಿಕ ಜೀವನವನ್ನು ಪ್ರವೇಶಿಸಿದರು. ಸಂಯುಕ್ತ ಸಂಸ್ಥಾನದಲ್ಲಿ ಹಲವು ಶಾಲೆಗಳಲ್ಲಿ ಶಿಕ್ಷಕಿ ಹಾಗೂ ಮುಖ್ಯೋಪಾಧ್ಯಾಯಿನಿಯಾಗಿ ಸೇವೆ ಸಲ್ಲಿಸಿದರು. ಮಧ್ಯ ನ್ಯೂಯಾರ್ಕ್ ಪ್ರದೇಶದಲ್ಲಿ ಮೊದಲ 2 ಆಸ್ಪತ್ರೆಗಳನ್ನು ಸ್ಥಾಪಿಸಿದರು. 1883ರಲ್ಲಿ ಹವಾಯಿಯ ದ್ವೀಪದಲ್ಲಿ ಕುಷ್ಠ ರೋಗಿಗಳ ಆರೈಕೆಗಾಗಿ ಹವಾಯಿಯ ಪ್ರತಿನಿಧಿಯು ಕಥೋಲಿಕ ಧರ್ಮ ಭಗಿನಿಯರ ಸೇವೆಯನ್ನು ಬೇಡಿದಾಗ ಅದಕ್ಕೆ ಸ್ಪಂದಿಸಿದ ಒಂದೇ ಸಂಸ್ಥೆ, ಅದು ಮದರ್ ಮೇರಿಯಾನೆ ಅವರ ಕಮ್ಯುನಿಟಿ. ಮುಂದಿನ 5 ವರ್ಷಗಳಲ್ಲಿ ಸಂತ ಮೇರಿಯಾನೆ ಶಿಕ್ಷಣ ಮತ್ತು ರೋಗಿಗಳ ಆರೈಕೆಗಾಗಿ ದೀರ್ಘಾವಧಿಯ ಒಂದು ವ್ಯವಸ್ಥೆಯನ್ನು ಆರಂಭಿಸಿದರು. ಮೋಲಕಾಯ್ ದ್ವೀಪದ ರೋಗಿಗಳ ಆರೈಕೆಯ ಉಸ್ತುವಾರಿಯನ್ನು ನೋಡಿಕೊಂಡರು. ಆಕೆಯ ಪ್ರೀತಿಯ ಆರೈಕೆ ಆಕೆಗೆ ಜಾತಿಬಾಹಿರ ಜನರ ಪ್ರೀತಿಯ ತಾಯಿ ಎಂಬ ಒಲವಿನ ಬಿರುದನ್ನು ತಂದುಕೊಟ್ಟಿತು. ವಿಶ್ವಗುರು 16ನೇ ಬೆನೆಡಿಕ್ಟ್ ಇವರನ್ನು ಅಕ್ಟೋಬರ್ 21, 2012ರಂದು ಸಂತ ಪದವಿಗೆ ಏರಿಸಿದರು. ಸಂತ ಮೇರಿಯಾನೆ ಕೋಪ್ರವರೇ, ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.